ಎಲ್ರಿಗೂ ನಮಸ್ಕಾರ. ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ. ಪ್ರಥಮವಾಗಿ ತಾವುಗಳು ಈ ಒಂದು ಐತಿಹಾಸಿಕ ಬ್ರಹ್ಮಕಲಶಕ್ಕೆ ಬಂದಿದ್ದೀರಿ. ನಿರಂತರವಾಗಿ ನೀವು ನಡೆಯುವಂಥ 10 ದಿನಗಳ ಕಾಲ ನಿಮ್ಮ ಸಹಕಾರವನ್ನು ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೇನೆ. ತಾವು ಕೂಡ ಈ ತಾಲೂಕಿನವರಾಗಿರೋದ್ರಿಂದ ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ನಾನು ಸಮಿತಿಯ ಪರವಾಗಿ, ಬ್ರಹ್ಮಕಲಶೋತ್ಸವ ಪರವಾಗಿ, ದೇವಸ್ಥಾನದ ಪರವಾಗಿ ನಾನು ಆಹ್ವಾನವನ್ನು ಕೊಡ್ತೇನೆ. ಪ್ರಪಂಚಕ್ಕೆ ಬೆಳಕು ಕೊಡುವಂಥ ದೇವರು ಯಾರಾದರೂ ಇದ್ದರೆ ಅದು ಸೂರ್ಯ ದೇವರು. ಹಿಂದೂ ಧರ್ಮದಲ್ಲಿ ಲೋಕಸಾಕ್ಷಿ ಪ್ರತ್ಯಕ್ಷ ದೇವರನ್ನು ನಾವು ಯಾವುದಾದ್ರೂ ನೋಡೋಕ್ಕೆ ಸಾಧ್ಯವಾದರೆ ಅದು ಕೂಡ ಸೂರ್ಯ ದೇವರೇ. ತಲೆ ಎತ್ತಿ ನೋಡಿದ್ರೆ ನಮಗೆ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತಾ ಇರುವಂಥ ಪ್ರತ್ಯಕ್ಷ ದೇವರು ಯಾರಾದರೂ ಇದ್ದರೆ ಅದು ಸೂರ್ಯ ದೇವರು. ತುಳುನಾಡಿನ ಅನಾದಿ ಕಾಲದ ದೇವರು ಯಾರು ಅಂತ ಕೇಳಿದ್ರೆ ಅದು ಸೂರ್ಯಚಂದ್ರರೇ, ಅದು ಕೂಡ ಸೂರ್ಯ ದೇವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜ್ಯೋತಿಷ್ಯದಲ್ಲಿ ಸೂರ್ಯ ದೇವರಿಗೆ ಭಾಳ ಪ್ರಾಮುಖ್ಯತೆ ಇದೆ. ಗ್ರಹಗಳ ರಾಜ ಅಂತಲೇ ಜ್ಯೋತಿಷ್ಯದಲ್ಲಿ ಸೂರ್ಯದೇವರನ್ನು ಕರೀತಾರೆ. ಇದೊಂದು ವಿಶೇಷವಾದ ಸೂರ್ಯ ದೇವಸ್ಥಾನ. ಜಿಲ್ಲೆಯಲ್ಲಿ ಬೇರೆ ಕಡೆ ಒಂದು ಮರವಳ್ಳಿಯಲ್ಲಿ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಪರಿವಾರದ ದೇವರುಗಳು, ಎಲ್ಲ ದೇವರ ಸಾನ್ನಿಧ್ಯ ಅಲ್ಲಿದೆ. ಸೂರ್ಯನೇ ಅಧಿಪತಿಯಾಗಿ ಸೂರ್ಯನ ಅಧಿಪತ್ಯದಲ್ಲಿ ಇರುವಂಥ ಊರು ಯಾವುದು ಅಂತ ಕೇಳಿದ್ರೆ ಅದು ನಾರಾವಿ. ರವಿ ಅನ್ನುವ ಹೆಸರು ಈ ಗ್ರಾಮದಲ್ಲೂ ಕೂಡ ಇದ್ದಾನೆ. ಅನಾದಿ ಕಾಲದಿಂದನೂ ನಾರಾವಿ ಅನ್ನುವ ಹೆಸರು ಬೆಳ್ತಂಗಡಿಯ ತುತ್ತ ತುದಿಯಲ್ಲಿರುವಂಥ ಈ ಗ್ರಾಮ, ಇದಕ್ಕೆ ಆ ಗ್ರಾಮದ ಹೆಸರಲ್ಲೇ ರವಿ ಇದ್ದಾನೆ. ಇದು 2 ಜಿಲ್ಲೆಗಳಿಗೆ ಕೊಂಡಿಯಾಗಿರುವಂಥ ಒಂದು ಗ್ರಾಮ. ಆ ಕಡೆ ಉಡುಪಿ ಜಿಲ್ಲೆ, ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ. ಸುವರ್ಣ ನದಿಯ ತಟದಲ್ಲಿರುವಂಥ ಒಂದು ಅದ್ಭುತ ಭೂಪ್ರದೇಶ. ಇಡೀ ಪಶ್ಚಿಮ ಘಟ್ಟದ ತಪಲ್ನಲ್ಲಿರುವಂಥ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಕಾರ್ಕಳದ ಈದು, ಹೊಸ್ಮಾರು, ನಮ್ಮ ಮೂಡುಬಿದ್ರೆಯ ಮಾಂಟ್ರಾಡಿ ತಾಲೂಕು, ನಮ್ಮ ಬೆಳ್ತಂಗಡಿಯ ಕುತ್ಲೂರು, ನಾರಾವಿ ಎಲ್ಲ ಸುತ್ತಮುತ್ತಲಿನ ಜನ ಇಲ್ಲಿಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ದೇವರ ಆಶೀರ್ವಾದದಿಂದ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ನಾವೀಗ ಪತ್ರಿಕೆ ಕೊಡುವಾಗ ನೋಡ್ತಾ ಇದ್ದೇವೆ. ಬಾಂಬೆಯಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು ಎಷ್ಟೋ ಸಹಸ್ರ ಭಕ್ತಾದಿಗಳು ನಾವು ಕೂಡ ಈ ದೇವರ ಒಂದು ಬ್ರಹ್ಮಕಲಶಕ್ಕೆ ಬರ್ತೇವೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆ ದೇವರ ಆಶೀರ್ವಾದ ಪಡೆದು ಬೆಳೆದಂಥವ್ರು ಭಾಳಷ್ಟು ಜನ ಇದ್ದಾರೆ. ಇದು ಜ್ಯೋತಿಷ್ಯನ ನಂಬುವಂಥವ್ರಿಗೆ ಮತ್ತು ಅದರಲ್ಲಿ ನಂಬಿಕೆ ಇಟ್ಟುವಂಥವ್ರಿಗೆ ಭಾಳ ಪ್ರಮುಖವಾದ ದಿನ. ಯಾಕಂತ ಹೇಳಿದ್ರೆ 15 ವರ್ಷದ ಬಳಿಕ ಒಂದು ಬ್ರಹ್ಮಕಲಶ ಆಗ್ತಾಯಿದೆ. ವಿಜೃಂಭಣೆಯ ಬ್ರಹ್ಮಕಲಶ. ನಿಮಗೆ ಆರೋಗ್ಯದ ವಿಚಾರ, ಅಧಿಕಾರ, ನಾಯಕತ್ವ, ತಂದೆಯ ಸ್ಥಾನದಲ್ಲಿ ಇಲ್ಲಿ ಸೂರ್ಯ ನಿಂತು ಆಶೀರ್ವಾದ ಮಾಡುವಂಥ ಒಂದು ಪರ್ವಕಾಲಕ್ಕೆ ನಾವು ಹತ್ತಿರ ಆಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಈ ಬ್ರಹ್ಮಕಲಶದ ಗೌರವಾಧ್ಯಕ್ಷತೆಯನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ವಹಿಸ್ಕೊಂಡಿದ್ದಾರೆ. ಪ್ರಥಮವಾಗಿ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಕೂಡ ಅವರೇ ಬಿಡುಗಡೆ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಬ್ರಹ್ಮಕಲಶ ಮತ್ತು ಈ ಒಂದು ಸಭಾಭವನಕ್ಕೆ ಅವರು ಆಶೀರ್ವಾದ, ಅವರ ನೆರವನ್ನು ಇಡೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಅಲ್ಲಿಯ ಎಲ್ಲ ಸಿಬ್ಬಂದಿಗಳು, ಅಲ್ಲಿಯ ಎಲ್ಲ ಭಕ್ತಾದಿಗಳು ನೀಡಿದ್ದಾರೆ. ಇದರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ರವೀಂದ್ರ ಪೂಜಾರಿ ಬಾಂದೋಟೋರ್ ಮತ್ತು ಇಡೀ ಸಮಿತಿಯವರು ಸದಾಕಾಲ ಇದಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಎಲ್ಲ ಸಮಿತಿಯವರು ಇದಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ಮಾಡ್ತಿದ್ದಾರೆ. ಊರ ಜನರು ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಿರಂತರವಾಗಿ 48 ದಿನಗಳ ಕಾಲ ಅದನ್ನು ಮಾಡುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಈಗಾಗಲೇ 39 ದಿನಗಳನ್ನು ಪೂರ್ಣ ಮಾಡಿದ್ದಾರೆ. ಬ್ರಹ್ಮಕಲಶ ಹತ್ತಿರ ಬರುವಾಗ 48 ದಿನಗಳ ಕಾಲಕ್ಕೆ ಒಂದು ಸಾಮೂಹಿಕ ವಿಷ್ಣು ಪಾರಾಯಣವನ್ನು ಜನರು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಜಾತ್ರೆಗೆ ಒಂದಷ್ಟು ಸಂಘ ಸಂಸ್ಥೆಗಳು, ಅದು ಈದು, ಹೊಸ್ಮಾರು, ಬೆಳ್ತಂಗಡಿಯ ನಾರಾವಿ, ಕುತ್ಲೂರು, ಮಾಂಟ್ರಾಡಿ, ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ 1ನೇ ತಾರೀಕು ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಬೆಳ್ತಂಗಡಿಯ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂಥ ಎಲ್ಲ ದೇವಸ್ಥಾನದವರ ಒಂದು ಸಭೆಯನ್ನು ಕರೆದು ಆ ಎಲ್ಲ ದೇವಸ್ಥಾನದಿಂದ ಹೊರೆಕಾಣಿಕೆಗೆ ವ್ಯವಸ್ಥೆಯನ್ನು ಮಾಡಬೇಕು, ಹೊರೆಕಾಣಿಕೆಗೆ ನೀವು ಕೂಡ ಕೈ ಜೋಡಿಸಬೇಕು ಅನ್ನೋ ಮನವಿಯನ್ನು ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುವಂಥ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ನ ದೇವಸ್ಥಾನಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹೊರೆಕಾಣಿಕೆ 3 ಗಂಟೆಗೆ ಅರಸಕಟ್ಟೆಯಿಂದ ಪ್ರಾರಂಭವಾಗುತ್ತೆ.
ಬರ್ತದೆ. ಅರಸಕಟ್ಟೆಗೆ ಅದಕ್ಕೆ ಆದಂಥ ಪ್ರಾಮುಖ್ಯತೆ ಇದೆ. ಅಲ್ಲಿ ಉದ್ದೀಪನವನ್ನು ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರವರು ಮಾಡಲಿಕ್ಕಿದ್ದಾರೆ. ಅವರ ಜೊತೆ ನಮ್ಮ ಈ ಭಾಗದ ಎಲ್ಲ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಬಂದು ಅಲ್ಲಿ ಸೇರ್ಕೊಳ್ಳಲಿಕ್ಕಿದ್ದಾರೆ. ಅವತ್ತು ಸೂರ್ಯವಂದನಾ ಭಜನೋತ್ಸವ ಎನ್ನುವಂಥ ವಿಶಿಷ್ಟವಾದ ಸೂರ್ಯನ ಒಂದು ಭಜನೋತ್ಸವ ಕಮ್ಮಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾರಾವಿ ಸೂರ್ಯನಾರಾಯಣ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ನಾರಾವಿ ವಲಯ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಭಜನಾ ಕಮ್ಮಟವನ್ನು ಆಯೋಜನೆ ಮಾಡಿದ್ದೇವೆ. ಸರಿಸುಮಾರು 50 ಭಜನಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತೆ. 800 ಮಕ್ಕಳು ಭಜಕರು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಅವರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕಲಾ ತಂಡಗಳನ್ನು ಆಹ್ವಾನ ಮಾಡಿದ್ದೇವೆ. 2 ತಾಲೂಕಿನ ಪ್ರಮುಖ ಕಲಾವಿದರನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದೇವೆ. ಈ ಭಾಗದ ಭಜನಾ ತಂಡಗಳು, ಈ ಭಾಗದ ಧಾರ್ಮಿಕ ಸಂಸ್ಥೆಗಳು ಎಲ್ಲರೂ ಈ ಒಂದು ಹೊರೆಕಾಣಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧೀರಜ್ ಹೆಗಡೆ ಅನ್ನುವ ಒಂದು ಯುವಕ ಇದರ ಸಂಪೂರ್ಣ ಜವಾಬ್ದಾರಿ, ಈ ಒಂದು ಹೊರೆಕಾಣಿಕೆಯ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡು ಅದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಗ್ಗಣ್ಣ, ನಮ್ಮ ಕಾರ್ಯಾಧ್ಯಕ್ಷರ ಜಗ್ಗಣ್ಣ ಅವರು ನಗರ ಅಲಂಕಾರವನ್ನು, ವಿನೂತನವಾದ ನಗರ ಅಲಂಕಾರವನ್ನು ಈದಿಂದ ಹಿಡಿದು ನಮ್ಮ ನಾರಾವಿ ಅರಸಕಟ್ಟೆವರೆಗೂ ಅವರು ವಿನೂತನವಾಗಿ ನಗರ ಅಲಂಕಾರವನ್ನು ಮಾಡ್ತಿದ್ದಾರೆ. ಇದರಲ್ಲಿ 2ನೇ ತಾರೀಕು ಭಾಳ ಪ್ರಮುಖವಾದ ದಿನ. ಅವತ್ತು ಧಾರ್ಮಿಕ ಸಭೆಗೆ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಗಳು ಅವತ್ತು ಬರ್ತಾ ಇದ್ದಾರೆ. ಎಲ್ಲ ರಾಜಕೀಯ, ಧಾರ್ಮಿಕ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಲ್ಲಿ ಇರುವಂಥ ಮುಖಂಡರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವತ್ತು ಸಂಜೆ ಮೈಸೂರು ಶ್ರೀ ರಾಮಚಂದ್ರ ರಾವ್ ಅವರ ನೇತೃತ್ವದಲ್ಲಿ ದಾಸರ ಹಾಡುಗಳು ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ 3ನೇ ತಾರೀಕು ಇಬ್ಬರು ಯತಿವರ್ಯರು ಬರಲಿಕ್ಕಿದ್ದಾರೆ. ಒಬ್ಬರು ನಮ್ಮ ಜಗದ್ಗುರು ಭಾರತ ಭೂಷಣ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಅನಂತ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ನಮ್ಮ ಆನೆಗುಂದಿ ಸ್ವಾಮೀಜಿಗಳು ಅವತ್ತು ಬಂದು ಇಬ್ಬರು ಗುರುವರಿಯರು ಅವತ್ತು ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಅವತ್ತು ವಿಶೇಷವಾಗಿ ಯೋಗಾಸನ ನೃತ್ಯ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮ. ಯೋಗಾಸನದಲ್ಲಿ ನೃತ್ಯ, ಯಾಕಂತ ಹೇಳಿದ್ರೆ ಸೂರ್ಯನ ದೇವಸ್ಥಾನ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರಕ್ಕೆ ಪ್ರಾಮುಖ್ಯತೆ. ನಾವೆಲ್ಲರೂ ಸೂರ್ಯ ನಮಸ್ಕಾರವನ್ನು ಮಾಡ್ತೇವೆ. ಆ ರೀತಿಯ ಒಂದು ಸೂರ್ಯ ನಮಸ್ಕಾರವನ್ನು ಒಳಗೊಂಡಂಥ ಯೋಗಾಸನ ನೃತ್ಯವನ್ನು ವಿನೂತನ ಕಾರ್ಯಕ್ರಮ ಅವತ್ತು ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಕುಂಭಶ್ರೀ ಆಂಗ್ಲ ಮಾಧ್ಯಮ ಶಾಲೆ ಸ್ಥಳೀಕರಿಗೆ ಅವಕಾಶ ಕೊಡಬೇಕು, ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಸ್ಥಳೀಯ ಮಕ್ಕಳಿಗೆ ಒಂದು ವೇದಿಕೆ ಕೊಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಮ್ಮ ಕುಂಭಶ್ರೀ ಆಂಗ್ಲ ಮಾಧ್ಯಮ ಶಾಲೆಯವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ನಾರಾವಿ ಅವರು ಸಾಂಸ್ಕೃತಿಕ ವೈಭವ ಅನ್ನುವ ಒಂದು ಕಾರ್ಯಕ್ರಮವನ್ನು ಅವರು ಕೂಡ ಹಮ್ಮಿಕೊಂಡಿದ್ದಾರೆ. ನಿರಂತರವಾಗಿ ಪ್ರತಿದಿನ ಭಜನಾ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನದವರೆಗೂ ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ. 4ನೇ ತಾರೀಕು ನಮ್ಮ ಸುಬ್ರಹ್ಮಣ್ಯದ ವಿದ್ಯಾಪ್ರಸನ್ನ ತೀರ್ಥರು, ಸಂಪುಟ ನರಸಿಂಹ ಮಠ ಸುಬ್ರಹ್ಮಣ್ಯ, ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅವತ್ತು ಮೂಡುಬಿದ್ರೆಯ ತಂಡ ಭಾಳ ಅದ್ಭುತ ಪ್ರತಿಭೆ, ವಿದುಷಿ ಪ್ರಕ್ಷಿಲ ಜೈನ್ ರವರ ಒಂದು ತಂಡ ಭರತನಾಟ್ಯ ನೃತ್ಯ ವೃಕ್ಷ ಎನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ. ಮಹಿಳಾ ಯಕ್ಷಗಾನ, ಒಂದು ಮಹಿಷಮರ್ದಿನಿ ಅನ್ನುವ ಒಂದು ಯಕ್ಷಗಾನವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಆ ಮಹಿಳೆಯರು ಇಲ್ಲಿಯ ಈ ಭಾಗದ ನಾರಾವಿಯ ಸುತ್ತಮುತ್ತ ಇರುವಂಥ ಎಲ್ಲ ಮಹಿಳೆಯರು ಸೇರಿ ಇವತ್ತು ಅವರು ಇಲ್ಲೇ ದೇವಸ್ಥಾನದಲ್ಲಿ ಅವರಿಗೆ ಕೂಡ ತರಬೇತಿ ಆಗ್ತಾ ಇದೆ. ನಾವು ಒಂದು ಪ್ರದರ್ಶನವನ್ನು ಕೊಡ್ತೇವೆ ಅಂತೇಳಿ ಮಹಿಳಾ ಯಕ್ಷಗಾನ ತಂಡ ಅವತ್ತು ಕಾರ್ಯಕ್ರಮವನ್ನು ನೀಡುತ್ತೆ. 5ನೇ ತಾರೀಕು ಒಂದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮಹಿಳಾ ಧಾರ್ಮಿಕ ಸಭೆ ಅನ್ನುವ ಒಂದು ವಿನೂತನವಾದ ಪ್ರಯೋಗ. ಇಲ್ಲಿ ಮಹಿಳೆಯರಿಂದನೇ ಎಲ್ಲ ಕಾರ್ಯಕ್ರಮ, ಮಹಿಳಾ ಅತಿಥಿಗಳು, ಮಹಿಳಾ MC ಆಗಿರ್ತಾರೆ, ಮಹಿಳಾ ಸಾಧಕರನ್ನು ಸನ್ಮಾನ ಮಾಡೋದು, ಒಂದು ಮಹಿಳಾ ಧಾರ್ಮಿಕ ಕಾರ್ಯಕ್ರಮ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೇವೆ. ಅವತ್ತು ಸಂಜೆ ಧಾರ್ಮಿಕ ಸಭೆಗೆ ಆಶೀರ್ವಚನವನ್ನು ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರು, ನಮ್ಮ ಮಾಣಿಲ ಶ್ರೀಗಳು ಅವತ್ತು ನೀಡಲಿಕ್ಕಿದ್ದಾರೆ. ಸಂಜೆ ಗೆಜ್ಜೆಗಿರಿ ಮೇಳದಿಂದ ಯಕ್ಷಗಾನ ಬಯಲಾಟ ಕೂಡ ಆಯೋಜನೆ ಮಾಡಲಾಗಿದೆ. ನಮ್ಮ 6ನೇ ತಾರೀಕು ಅದು ಬಹಳ ಪ್ರಮುಖವಾದ ದಿನ. ಬ್ರಹ್ಮಕಲಶದ ಒಂದು ಪ್ರಮುಖವಾದ ಘಟ್ಟಕ್ಕೆ 6ನೇ ತಾರೀಕು ನಾವು ಬಂದು ತಲುಪ್ತೇವೆ.
ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಒಂದು ದಿವ್ಯ ಹಸ್ತದಲ್ಲಿ ಬ್ರಹ್ಮಕಲಶ ನಡೀಲಿಕ್ಕಿದೆ. ಅವತ್ತು ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ ಉಡುಪಿಯ ಉಸ್ತುವಾರಿ ಸಚಿವರು, ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಅವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಯಾಕಂತ ಹೇಳಿದ್ರೆ 6ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗುವ ಒಂದು ಸೂಚನೆ ಕೂಡ ಇದೆ. ಆದ್ದರಿಂದ ಉಜಿರೆಯ ಬ್ರಹ್ಮಕಲಶ ಮತ್ತು ನಾರಾವಿಯ ಬ್ರಹ್ಮಕಲಶಕ್ಕೆ ಸಚಿವರು ಒಂದೇ ದಿವಸ ಬರ್ಬೋದು. ಅದು ಬಹುತೇಕ 4ನೇ ತಾರೀಕು ಅಂತ ನಮಗೆ ಒಂದು ಸೂಚನೆ ಇದೆ. ಅದು ತಮಗೆ ನಾನು ಅವರು ಬರುವ ದಿವಸವನ್ನು ನಾನು ತಿಳಿಸ್ತೇನೆ. ಅವತ್ತು ಭಾಳ ಪ್ರಮುಖವಾಗಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆರವರ ನೇತೃತ್ವದಲ್ಲಿ ಇವತ್ತು ಅವರು ಕೂಡ ಬಂದು ಅವರ ಧರ್ಮಪತ್ನಿಯವರು ಕೂಡ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಈ ದೇವಾಲಯದ ಮೂರ್ತಿಗೂ ಹೇಮಾವತಿ ಅಮ್ಮನವರ ಪೆರಾಡಿ ಬೂಡಿಗೂ ಭಾಳ ಅವಿನಾಭಾವವಾದ ಸಂಬಂಧ ಇದೆ. ಆದ್ದರಿಂದ ಅವರು ಕೂಡ ಭಾಳ ಮುತುವರ್ಜಿ ವಹಿಸಿ ನಮಗೆಲ್ಲ ಸೌಲಭ್ಯಗಳನ್ನು ಕೊಡೋದ್ರಲ್ಲಾಗಿರ್ಬೋದು, ಅವರ ಎಲ್ಲ ರೀತಿಯ ಸಹಕಾರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಅವತ್ತು ಮಧ್ಯಾಹ್ನ ಯಕ್ಷ ಹಾಸ್ಯ ವೈಭವ, ನಮ್ಮ ರವಿಚಂದ್ರ ಕನ್ನಡಿಕಟ್ಟೆ ಬಳಗದವರಿಂದ ಯಕ್ಷ ಹಾಸ್ಯ ವೈಭವ ಅನ್ನುವಂಥ ಕಾರ್ಯಕ್ರಮ ಅವತ್ತು ಮಧ್ಯಾಹ್ನ ಇದೆ. ಗುರುಕೃಪಾ ನಮ್ಮ ಬಲ್ಯೊಟ್ಟು ಶಾಲೆಯವರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಂಜೆ ಯೋಗೇಶ್ ಕಿಣಿ ಕಾರ್ಕಳ ಅವರಿಂದ ಭಜನಾ ಕಾರ್ಯಕ್ರಮ. ರಾತ್ರಿ ಕುದರ್ದೀತಿಜಿ ಅನ್ನುವಂಥ ತುಳು ಹಾಸ್ಯ ನಾಟಕ. ನಮ್ಮ ಎಲ್ಲ ತುಳುನಾಡಿನ ಹಾಸ್ಯ ಬ್ರಹ್ಮರು, ದೇವದಾಸ್ ಕಾಪಿಕಾಡ್ ಆಗಿರ್ಬೋದು, ನವೀನ್ ಡಿ ಪಡಿಲ ಆಗಿರ್ಬೋದು, ವಾಮಂಜೂರ್ ಆಗಿರ್ಬೋದು, ಸಾಯಿ ಅವರ ಅಭಿನಯದ ಎಲ್ಲ ಹಾಸ್ಯ ಬ್ರಹ್ಮರು ಇಲ್ಲಿಗೆ ಬರ್ತಿದ್ದಾರೆ. ಪುದರ್ದಿತಿಜಿ ಅನ್ನುವಂಥ ತುಳು ಹಾಸ್ಯಮಯ ನಾಟಕ ಅವತ್ತು ನೆರವೇರಲಿಕ್ಕಿದೆ. ಇನ್ನು 7ನೇ ತಾರೀಕು ಶ್ರೀ 1008 ಜಗದ್ಗುರು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ಇಲ್ಲಿಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಅವರ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಸಂಜೆ ಒಂದು ತುಳುನಾಡಿನ ವಿಶೇಷವಾದ ಪ್ರತಿಭೆ, ತುಳುನಾಡು, ಉಡುಪಿ, ದಕ್ಷಿಣ ಕನ್ನಡದ ವಿಶೇಷವಾದ ಪ್ರತಿಭೆ ನಮ್ಮ ಮೇಘನಾ ಕುಂದಾಪುರವರ ಜರ್ನಿ ಥಿಯೇಟರ್ ಗ್ರೂಪ್ನ ಒಂದು ರಂಗಗೀತೆಗಳ ಒಂದು ವಿನೂತನವಾದ ಕಾರ್ಯಕ್ರಮ ಅವತ್ತು ಸಂಜೆ ನೆರವೇರಲಿಕ್ಕಿದೆ. ಅದಾದ ನಂತರ 8ನೇ ತಾರೀಕು ರವಿವಾರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಸತ್ಯನಾರಾಯಣ ಪೂಜಾ ಸಮಿತಿ ನಾರಾವಿ, ಜನಜಾಗೃತಿ ವೇದಿಕೆ ಮತ್ತು ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಿರಂತರವಾಗಿ 29 ವರ್ಷಗಳ ಕಾಲದಿಂದ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ನೆರವೇರ್ಕೊಂಡು ಬರ್ತಾ ಇದೆ. ಅವತ್ತು 29ನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇಲ್ಲಿ ನೆರವೇರಲಿಕ್ಕಿದೆ. ಅವತ್ತಿನ ಸಂಜೆಯ ಕಾರ್ಯಕ್ರಮವನ್ನು ಎಕ್ಸೆಲ್ನ ನಮ್ಮ ಸುಮನ್ ಜೈನ್ರವರ ನೇತೃತ್ವದಲ್ಲಿ ಎಕ್ಸೆಲ್ ವೈಭವ ಎನ್ನುವಂಥ ಅದ್ಧೂರಿಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನೆರವೇರಲಿಕ್ಕಿದೆ. ಇನ್ನು 9ನೇ ತಾರೀಕು ಮತ್ತು 10ನೇ ತಾರೀಕು ಇಲ್ಲಿಯ ದೇವರುಗಳಿಗೆ ನಡೆಯುವಂಥ ವರ್ಷಾವಧಿ ಪರ್ವ, ವರ್ಷಾವಧಿ ನೇಮೋತ್ಸವ ನಡೀಲಿಕ್ಕಿದೆ. ನಾರಾವಿ ಶ್ರೀ ಸೂರ್ಯನಾರಾಯಣ 14ನೇ ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ 57ನೇ ವರ್ಷದ ಏಕ ಅಹೋರಾತ್ರಿ ಭಜನೋತ್ಸವ ನಡೀಲಿಕ್ಕಿದೆ. ಅದೊಂದು ವಿನೂತನವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರೊಂದನೇ ಈ 10 ದಿನಗಳ 1ನೇ ತಾರೀಕಿಂದ 9ನೇ ತಾರೀಕು ಈ ಎಲ್ಲ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, 29ನೇ ತಾರೀಕು ಇಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು, ಈ 10 ದಿನಗಳ ವೈಭವೋಪೇತ ಕಾರ್ಯಕ್ರಮ ಈ ರೀತಿ ನೆರವೇರುತ್ತೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಇಲ್ಲಿಯ ಸುತ್ತಮುತ್ತಲಿನ ಜನರ ಸಹಕಾರ ಇದೆ. ಅದೆಷ್ಟೋ ಜನ ಅವರವರ ಜಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬರುವಂಥ ಜಾತ್ರೆ ಇರ್ಬೋದು, ಅಥವಾ ಇಲ್ಲಿ ಹಾಕುವಂಥ ತೊಟ್ಟಿಲಿನ ವ್ಯವಸ್ಥೆ, ಬೇರೆ ಬೇರೆ ವಸ್ತು ಪ್ರದರ್ಶನಗಳಿಗೆ ಇಲ್ಲಿಯ ಸುತ್ತಮುತ್ತಲಿನ ಎಲ್ಲ ಜನರು ಅವರ ಜಾಗವನ್ನು ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇವೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಸಮಿತಿಗಳನ್ನು ಒಂದು 10ಕ್ಕಿಂತಲೂ ಹೆಚ್ಚು ಸಮಿತಿಗಳನ್ನು ರಚನೆ ಮಾಡಿ ಅವರೆಲ್ಲರೂ ಕೂಡ ಈಗ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. 6 ಜನ ಸ್ವಾಮೀಜಿಗಳು ಬರ್ತಾರೆ, ತಿಮ್ಮಣ್ಣರಸರು ಬರ್ತಾರೆ, ಡಾಕ್ಟರ್ ವೀರೇಂದ್ರ ಹೆಗ್ಡೆರವರು ಬಂದು ತಮ್ಮ ಧಾರ್ಮಿಕ ಆಶೀರ್ವಚನವನ್ನು ಇಲ್ಲಿ ಕೊಡಲಿಕ್ಕಿದ್ದಾರೆ. 250ಕ್ಕೂ ಹೆಚ್ಚು ಅತಿಥಿಗಳನ್ನು ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. 3 ಜನ ಸಚಿವರುಗಳು ಬರಲಿಕ್ಕಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು, ಉಭಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಸರಿಸುಮಾರು 50,000 ಜನರಿಗೆ ಆಗುವಂಥ ಊಟದ ವ್ಯವಸ್ಥೆಯನ್ನು ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಬ್ರಹ್ಮಕಲಶ ಅಂತ ಹೇಳಿದ್ರೆ ನಾವು ಬ್ರಹ್ಮಕಲಶ ಮಾಡಿ ಹೋಗ್ತೀವಂತಲ್ಲ, ಅದ್ರ ಜೊತೆ ಶಾಶ್ವತವಾಗಿ ಉಳಿಯುವಂಥ ಕೆಲವು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಪ್ರಪ್ರಥಮವಾಗಿ ಇಲ್ಲಿಯ ದೇವರುಗಳಿಗೆ ಬೇಕಾಗಿರುವಂಥ ಕೆಲಸ 15 ವರ್ಷಗಳಿಂದ ಕೆಲವು ಕೆಲಸಗಳು ಅಲ್ಲಲ್ಲೇ ಬಾಕಿ ಉಳಿದಿದ್ದರಂಥ ಕೆಲಸಗಳನ್ನು ಸಂಪೂರ್ಣ ಮಾಡಿದ್ದೇವೆ. ಕೊಡೆಮಣಿತಾಯ ದೈವದ ಅಂಗಣವನ್ನು ಸಂಪೂರ್ಣವಾಗಿ ಇವಾಗ ಒಂದು ಪುನಶ್ಚೇತನ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾಗನಕಟ್ಟೆಯ ಎಲ್ಲ ಕೆಲಸಗಳು ತಯಾರಾಗಿದೆ. ಈ ಒಂದು ಭವ್ಯ ಸಭಾಭವನ 15 ವರ್ಷಗಳ ಹಿಂದೆ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು.
ಇವತ್ತು ನಾಳೆ ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಬಂತು. ಇವತ್ತು ಎಲ್ಲರ ಒಂದು ಸಹಾಯದಿಂದ ಇಲ್ಲಿಯ ಶಾಸಕರು, ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸ್ಥಳೀಯ ನಾಯಕರುಗಳು, ಹಿಂದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಕಾರ ಮತ್ತು ಇಲ್ಲಿಯ ಹಿಂದಿನ ಎಲ್ಲ ಅಧ್ಯಕ್ಷರುಗಳ ಸಹಕಾರದಿಂದ ಇವತ್ತು ಈ ಭವ್ಯವಾದ ಒಂದು ಸಭಾಂಗಣವನ್ನು ನಾವು ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಈಗಾಗಲೇ 6 ಮದುವೆಗಳು ಬುಕ್ಕಿಂಗ್ ಆಗಿದೆ. 9 ಮದುವೆಗಳು ಬುಕ್ಕಿಂಗ್ ಆಗಿದೆ. ಈ ಭಾಗದಲ್ಲಿ ಇಂಥ ಅದ್ಭುತವಾದ ಸಭಾಭವನ ಎಲ್ಲೂ ಇಲ್ಲ ಅನ್ನುವ ಹೆಗ್ಗಳಿಕೆ ನಮ್ಮ ದೇವಸ್ಥಾನಕ್ಕೆ ಸಲ್ಲುತ್ತೆ ಅನ್ನೋದು ಭಾಳ ಹೆಮ್ಮೆಯ ವಿಚಾರ. ಒಳಗಿನ ಹಾಸು ಹೊರಗಿನ ಹಾಸು ಎಲ್ಲ ಕಾರ್ಯಗಳು ಈಗೇನು ಪೂರ್ಣಗೊಳ್ತಾ ಇದೆ. 70 ಲಕ್ಷ ರೂಪಾಯಿಯ ತಡೆಗೋಡೆಯನ್ನು ಈ ಸುವರ್ಣ ನದಿಯ ತಟದಲ್ಲಿ ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರು 25 ಲಕ್ಷ ರೂಪಾಯಿಯನ್ನು ಈ ದೇವಸ್ಥಾನಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ದಿನೇಶ್ ಗುಂಡೂರಾವ್ ಈಗ ನೀವು ಹಳದಂಗಡಿಯಿಂದ ಈ ಕಡೆ ಬರುವಾಗ ನೋಡ್ತಿರ್ಬೋದು, ನಮ್ಮ ರೋಡ್ ವೈಡ್ನಿಂಗ್ ಆಗಿ ನೂತನ ರಸ್ತೆ 10 ಕೋಟಿ ರೂಪಾಯಿಯ ರಸ್ತೆಯ ಕಾಮಗಾರಿ ಕೂಡ ಸಂಪೂರ್ಣಗೊಂಡಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ರಾಜಗೋಪುರ ಮತ್ತು ಬ್ರಹ್ಮರಥವನ್ನು ಮಾಡಬೇಕು ಅನ್ನುವ ಒಂದು ದೊಡ್ಡ ಆಸೆಯನ್ನು, ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಜನರ ಸಹಾಯವನ್ನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಭಾಳ ವಿಜೃಂಭಣೆಯಿಂದ ಆಗಬೇಕು ಅನ್ನುವ ಒಂದು ಇಚ್ಛೆ ನಮ್ಮೆಲ್ಲರದು ಇದೆ, ಎಲ್ಲ ಭಕ್ತರಲ್ಲಿದೆ. ಅದಕ್ಕೆ ಮಾಧ್ಯಮದ ಮಿತ್ರರು ಅತಿ ಹೆಚ್ಚು ಪ್ರಚಾರ ನೀಡಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕೆಲಸಕ್ಕೆ ಪ್ರತಿಫಲ ಸಿಗೋದು ನೀವು ಅದಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಜನರು ಎಲ್ಲರಿಗೂ ನಾವು ಆಮಂತ್ರಣ ಪತ್ರವನ್ನು ನೀಡಲಿಕ್ಕೆ ಕಷ್ಟ ಆಗ್ಬೋದು. ನಾವು 10,000 ಆಮಂತ್ರಣ ಪತ್ರವನ್ನು ನಾವು ಮುದ್ರಣ ಮಾಡಿ ಇವಾಗ ಎಲ್ಲ ನಮ್ಮ 7 ಗ್ರಾಮಗಳಿಗೆ ಕೊಟ್ಟಿದ್ದೇವೆ. ಇನ್ನೂ 5,000 ಪತ್ರಿಕೆಗಳು ಮುದ್ರಣ ಆಗಬೇಕು ಅಂತ ಈಗ ಮತ್ತೆ ಅದಕ್ಕೆ ಆರ್ಡ್ರನ್ನು ಕೊಟ್ಟಿದ್ದೇವೆ. ಸರಿಸುಮಾರು 15,000 ಆಮಂತ್ರಣ ಪತ್ರಿಕೆಯನ್ನು ಈಗ ನಾವು ಪತ್ರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲದಕ್ಕೂ ಶಕ್ತಿ ಕೊಡಬೇಕಾಗಿರುವಂಥದ್ದು ಮಾಧ್ಯಮದವರು. ದಯಮಾಡಿ ನಿಮ್ಮ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಚಾರವನ್ನು ಕೊಡಿ. ಎಲ್ಲ 9 ದಿನಗಳ ಕಾಲ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಅದರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡಿ. ಯಾಕಂತೇಳಿದ್ರೆ ಸೂರ್ಯನಾರಾಯಣ ದೇವಸ್ಥಾನ ವಿರಳಾತಿ ವಿರಳ ದೇವಸ್ಥಾನಗಳಲ್ಲಿ ಒಂದು. ಅದು ಇಂಥ ಒಂದು ಪ್ರದೇಶಕ್ಕೆ ಈ ಜಿಲ್ಲೆಯ, ರಾಜ್ಯದ ಎಲ್ಲ ಜನರು ಬಂದು ಆ ದೇವರ ಆಶೀರ್ವಾದಕ್ಕೆ ಅವರು ಪಾತ್ರರಾಗಬೇಕು. ಅವರ ಯಾವುದೇ ಅವರ ಜ್ಯೋತಿಷ್ಯದಲ್ಲಿ ಅವರಿಗೆ ದೋಷ ಯಾವುದೋ ಮತ್ತೊಂದು ಯಾವುದಾದ್ರೂ ಇದ್ದರೆ ಅವರಿಗೆ ನಾಯಕತ್ವ, ಆರೋಗ್ಯ, ಶಕ್ತಿ ಮತ್ತು ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಸೂರ್ಯದೇವರು ಆಶೀರ್ವಾದವನ್ನು ಖಂಡಿತ ಮಾಡ್ತಾರೆ. ಇದಕ್ಕೆ ಹೆಚ್ಚು ಪ್ರಚಾರವನ್ನು ನಾವು ಬಯಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು, ವಂದನೆಗಳು.